ಪೂಜೆ ಮಾಡ್ತಿರೋದು ಯಾರು? ರಾಧಿಕಾ. ನೀವ್ಯಾಕೆ ಈ ತರ ಶಾಕ್ ಆಗಿ ನೋಡ್ತಿದ್ದೀರಾ? ಅಂದ್ರೆ ರಾಧಿಕಾ ತವ್ರ ಮನೇಲಿ ಇದ್ಲಲ್ಲ, ಯಾವಾಗ ಬಂದ್ಲು ಅಂತ. ಬೆಳಗಿನ ಜಾವಾನೆ ಬಂದ್ಲು. ಆರತಿ ತಗೊಳ್ಳಿಯತ್ತೆ. ಚಿಕ್ಕಮ್ಮ, ರಾಧಿಕಾ, ಅವರು ಈಗ ತಾನೇ ಎದ್ದಿದ್ದಾರೆ ಅನ್ಸತ್ತಮ್ಮ. ಅಷ್ಟ್ ಬೇಗ ಬಂದ್ಬೇಕಿದ್ಯಲ್ಲ ರಾಧಿಕಾ. ಇನ್ನೊಂದ್ 4 ದಿನ ಇದ್ ಬರ್ತೀಯ ಅನ್ಕೊಂಡಿದ್ವಿ. ಟೈಮ್ ಮಾಡ್ಕೊಂಡು ಹೋಗಿ ನಮ್ಮಮ್ಮನ ಜೊತೆ ಸ್ವಲ್ಪ ಹೊತ್ತು ಇದ್ ಬರ್ತೀನಿ ಚಿಕ್ಕಮ್ಮ. ಸೊಸೆಯಾಗಿ ನನ್ನ ಜವಾಬ್ದಾರಿನ ನಾನು ಮರಿಬಾರ್ದಲ್ವಾ, ಅದಕ್ಕೆ ಬಂದೆ. ಇದು ಸೊಸೆ ಆದೊಳ ಲಕ್ಷಣ ಅಂದ್ರೆ. ಮಲ್ಲೇಶ್ವರಿ, ನೀನು ನೋಡಿ ಕಲ್ತ್ಕೋ. ವಯಸ್ಸಿಗೆ ಬಂದಿರೋ ಹುಡುಗಿ, ನಾಳೆ ದಿವಸ ನಿನ್ನ ಮದ್ವೆ ಮಾಡಿ ಕಳ್ಸೋ ಜವಾಬ್ದಾರಿ ನನ್ನ ಮೇಲಿದೆ. ಯಾವ ಕೆಲ್ಸಾನೂ ಮಾಡ್ದೆ ನೀನ್ ಹೀಗೆ ಇದ್ರೆ ನಾಳೆ ನಿಮ್ಮತ್ತೆ ಮನೇಲಿ ನಾನ್ ಮಾತ್ ಕೇಳ್ಬೇಕಾಗತ್ತೆ. ಕಲ್ತ್ಕೋತಾಳೆ ಬಿಡು ಶಕುಂತಲ. ಆದ್ರೂ ನಿಮ್ಗೆಲ್ಲ ದೇಹ ಬೆಳೆದಿದ್ಯಾ ಹೊರತು ಬುದ್ಧಿನೇ ಬೆಳಿತಾನೇ ಇಲ್ಲ. ನಾವೇನ್ ಮಾಡಿದ್ವಿ ಅದಕ್ಕೆ? ತಂದೆನ ಕಳ್ಕೊಂಡಿರೋ ಹೆಣ್ಮಗಳು ಮನೆಗ್ ಬಂದಾಗ ವಿಚಾರಿಸ್ಕೋಬೇಕು. 4 ಸಮಾಧಾನದ ಮಾತುಗಳನ್ನ, ಸ್ವಲ್ಪ ಧೈರ್ಯನ ಹೇಳ್ಬೇಕು. ಅದೆಲ್ಲ ಬಿಟ್ಟು ಅಷ್ಟು ಬೇಗ ಬಂದಿದ್ಯಲ್ಲ, ಇನ್ನೊಂದ್ 4 ದಿನ ಇರೋದಲ್ವಾ ಅಂತಿದಿರಲ್ಲ. ಅಮ್ಮ ರಾಧಿಕಾ, ಕೈಲಾಶ್ ಇವತ್ತು ಬೇಗ ಆಫೀಸಿಗೆ ಹೋಗ್ಬೇಕು ಅಂತಿದ್ದ. ಅವನನ್ನ ಎಪ್ಸಿ ಬೇಗ ಕಾಫಿ ಕೊಡಮ್ಮ. ಏನಮ್ಮ ಇದು? ಇನ್ಮೇಲೆ ರಾಧಿಕಾ ಈ ಕಡೆ ಬರ್ದಿರೋ ಥರ ಮಾಡೋಣ ಅಂತ ನಿನ್ನೆ ಅನ್ಕೊಂಡ್ಮೇಲೆ ಇನ್ನೂ ಆ ದಿಕ್ಕಲ್ಲಿ ನಾವು ಹೆಜ್ಜೆ ಕೂಡ ಇಟ್ಟಿಲ್ಲ. ಅವರಪ್ಪ ತೀರ್ ಹೋಗಿ ಇನ್ನೂ 2 ದಿನ ಕೂಡ ಆಗಿಲ್ಲ. ಬೆಳಗಿನ ಜಾವನೆ ಗಂಟು ಬಿದ್ದಿದ್ದಾಳಲ್ಲಮ್ಮ. ಏನ್ ಮಾಡಿದ್ರು ಎದುರಿಟ್ ಬೀಳ್ತಿದೆ ಅಂದ್ರೆ ಇನ್ಮೇಲೆ ನಾವು ಭಜನೆ ಮಾಡ್ಕೊಂಡು ಕೂರೋದು ಒಳ್ಳೇದು. ರಾಧಿಕಾ ತುಂಬಾ ಬುದ್ಧಿವಂತ ಅಲ್ವಾ ಮಲ್ಲೇಶ್ವರಿ? ಇನ್ನೊಂದ್ ಸ್ವಲ್ಪ ದಿನ ತವ್ರ ಮನೇಲೆ ಇದ್ರೆ ಅದನ್ನೇ ನೆಪ ಮಾಡ್ಕೊಂಡು ಕೈಲಾಶ್ ಪರ್ಮನೆಂಟ್ ಆಗಿ ದೂರ ಇಡ್ತಾನಂತ ಗೊತ್ತಾಗಿ, ಇಂಥ ಟೈಮಲ್ಲಿ ತಾಯಿನ ಒಬ್ಳೆ ಬಿಟ್ಟು ಬರಬಾರ್ದು ಅಂತ ಗೊತ್ತಿದ್ರು ಕೂಡ ಅವಳ ಸಂಸಾರಕ್ಕೆ ಅಗ್ನಿ ಪರೀಕ್ಷೆ ಎದುರಾಗಬಾರ್ದಂತ ಬಂದ್ಬಿಟ್ಟಿದ್ದಾಳೆ. ಮತ್ತಿವಾಗ ಏನ್ ಮಾಡೋದು ಅಲಿಬೇಣಿ? ರಾಧಿಕಾ ಮನೆಗೆ ಬಂದ ಮಾತ್ರಕ್ಕೆ ಕೈಲಾಶ್ ಅವಳನ್ನ ಹತ್ರಕ್ಕೆ ತಗೋತಾನ ಅಂದ್ಕೊಂಡ್ರಾ? ಅವರಿಬ್ರು ಮಧ್ಯೆ ಯಾವುದೋ ದೊಡ್ಡ ಜಗಳ ನಡೀದೇ ಇದ್ದಿದ್ರೆ ಅವನ ಹೆಂಡತಿ ಮೇಲೆ ಅಷ್ಟೊಂದು ಕೋಪ ತೋರಿಸ್ತಿರ್ಲಿಲ್ಲ. ಮತ್ತೆ ಇವಳು ತಲೆ ಓಡಿಸಿ ಗಂಡನ್ನ ಅವಳ ಕಡೆ ಎಳ್ಕೊಳ್ಳೋದ್ರೊಳಗಡೆ ನಾವ್ ಜಗಳ ದೊಡ್ಡದ್ ಮಾಡ್ಬೇಕು. ಅಮ್ಮ, ನಮ್ಗೆ ಇದಕ್ಕಿಂತ ಒಳ್ಳೆ ಅವಕಾಶ ಇನ್ಯಾವತ್ತೂ ಸಿಗಲ್ಲ ಅನಿಸ್ತಿದೆ. ಈ ಸಲನಾದ್ರೂ ನಮ್ ಪ್ಲಾನ್ ಸಕ್ಸಸ್ ಮಾಡಿ ರಾಧಿಕನ್ನು ಭಾವನ್ನು ದೂರ ಮಾಡಬೇಕು.
ಗುಡ್ ಮಾರ್ನಿಂಗ್ ಅಜ್ಜಿ. ಗುಡ್ ಮಾರ್ನಿಂಗ್ ಪುಟ್ಟ. ಒಂದ್ಸಲ ಪ್ರಿಯಾ ಹೇಗಿದ್ದಾಳೋ ನೋಡ್ಕೊಂಡ್ ಬಾಮ್ಮ. ಸ್ವಲ್ಪ ದುಃಖ ಕಮ್ಮಿ ಆಯ್ತೋ ಇಲ್ವೋ. ಟಿಫನ್ ಏನಾದ್ರೂ ತಿಂತಾಳೇನೋ ಕೇಳು. ಸರಿ ಅಜ್ಜಿ. ಈ ಹುಡ್ಗಿ ಯಾವಾಗ ಮೊದ್ಲಿನ ತರ ಆಗ್ತಾಳೋ ಏನೋ. ಅಜ್ಜಿ ಅತ್ಗೆನೆ ಬಂದ್ರು. ಪ್ರಿಯಾ, ಏನೇ ತಾಯಿ, ಸ್ವಲ್ಪ ಟಿಫನ್ ತಿಂತ್ಯಾ? ನಾನೇ ಮಾಡ್ಕೊಡ್ಲಾ? ತಿಂತೀನಿ ಅಂತ ಹೇಳಿ ಅದ್ಕೆ ನನ್ ಕೈಯಾರೆ ಬೊಂಬಾಟಾಗಿರೋ ಟಿಫಿನ್ ಮಾಡ್ಕೊಡ್ತೀನಿ. ನೀನ್ ಮಾಡ್ಕೊಂಡ್ ಬರ್ತೀಯಾ? ತಿನ್ನಕ್ಕಾಗತ್ತಾ? ನೋಡಿ ಅಜ್ಜಿ, ಈ ನೇಹಾನ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದೀರಾ. ಏನೋ ಸ್ಟಡೀಸ್ ಅಲ್ಲಿ ಬ್ಯುಸಿ ಆಗಿ ಅಡ್ಗೆ ಮನೆಗ್ ಹೋಗದೆ ಇದ್ರು ಒನ್ಸ್ ಐ ಸ್ಟೆಪ್ ಇನ್. ನೀನ್ ಹೆಜ್ಜೆ ಇಟ್ರೆ ಇನ್ನೇನಾಗತ್ತೆ? ಏನಾದ್ರೂ ಮಹಾಪ್ರಳಯನೇ ಆಗತ್ತೆ. ನೋಡು ಅಜ್ಜಿ, ನಾನ್ ನಗೆ ಪಾಟ್ಲಾಗ್ಬಾರ್ದು ಅಂತ, ಅದ್ಗೆ ಮುಖದ್ ಮುಗುಳ್ನಗೆ ಹಾಗೆ ಇರ್ಬೇಕು ಅಂತ ನಾನೊಂದು ಅತಿ ದರಿದ್ರವಾದ ಟಿಫನ್ ಮಾಡಿ ಅದನ್ನ ನಮ್ಗೆಲ್ಲ ತಿನ್ಸಿ ನಮ್ಮನ್ನ ಗೋಳೆಕೋತೀನಿ ಅಂತ್ಯ. ನೋಡೇ ಬಿಡೋಣ, ನಾನ್ ಎಷ್ಟ್ ಚೆನ್ನಾಗ್ ಅಡ್ಗೆ ಮಾಡ್ತೀನಿ ಅಂತ ಪ್ರೂವ್ ಮಾಡ್ಕೊಳಕ್ಕೆ ಇವತ್ ಟಿಫಿನ್ ಮಾಡೋದೆ ಅತ್ಗೆಗೆ ತಿನ್ನಿಸ್ತಾ ಇರೋದೆ. ವೇಟ್. ನೇಹಾ ನೇಹಾ, ಇವಾಗ ಟಿಫನ್ ಎಲ್ಲ ಏನು ಬೇಡ. ರಾತ್ರಿಯಿಂದ ಒಂದೇ ಸಮ ತಲೆ ನೋಯ್ತಿದೆ. ಅಯ್ಯೋ, ತಲೆ ನೋಯ್ತಾ ಇದೆಯೇನಮ್ಮ? ಹಾಗಾದ್ರೆ ಒಳ್ಳೆ ಮಸಾಲೆ ಟೀ ಕುಡಿದೆ ಅನ್ಕೋ, ತಲೆನೋವು ಟಕ್ ಅಂತ ಕಮ್ಮಿ ಆಗ್ಬಿಡತ್ತೆ. ಇರು, ನಾನು ಹೋಗಿ ಒಳ್ಳೆ ಮಸಾಲೆ ಟೀ ಮಾಡ್ಕೊಂಡ್ ಬರ್ತೀನಿ. ನಿಂತ್ಕೋ. ಮಾತ್ಗೂ ತಯ್ಯ ತಕ್ಕ ಅಂತ ಅಡ್ಗೆ ಮನೆಗೆ ಓಡ್ತೀಯಲ್ಲ. ನಾನೇ ಟೀ ಮಾಡ್ಕೊಂಡ್ ಬರ್ತೀನಿ, ಸುಮ್ನಿರು. ನೀನ್ ಟೀ ಮಾಡ್ಕೊಂಡ್ ಬರ್ತೀಯಾ? ಮಾಡ್ಬೇಕಾಗಿರೋದು ಮಾಮೂಲಿ ಟೀ ಅಲ್ವೇ, ಮಸಾಲೆ ಟೀ. ನಾನ್ ಇದೀನಲ್ಲ ಪಾರ್ವತಮ್ಮ. ಒಂದ್ ಸಲ ನಾನ್ ಟೀ ಮಾಡಿ ತಂದ್ಕೊಟ್ಟೆ ಅಂದ್ರೆ ಅದನ್ ಕುಡ್ದು ನೀವ್ ಪ್ರತಿ ಸಲನೂ ನಾನೇ ಮಾಡ್ಕೊಂಡ್ ಬರ್ಬೇಕು ಅಂತೀರಾ. ಅಷ್ಟ್ ಅದ್ಭುತವಾಗಿ ಮಾಡ್ತೀನಿ ನಾನು. ಯು ರಿಲ್ಯಾಕ್ಸ್ ಗ್ರ್ಯಾಂಡ್ ಮಾ. ಅಮ್ಮ ಪ್ರಿಯಾ, ನಾವ್ ಎಸ್ಕೇಪ್ ಆಗೋಣ್ವಾ? ಈ ನೇಹಾ ಮೇಲೆ ನಂಗೊಂಚೂರು ನಂಬಿಕೆ ಇಲ್ಲ. ಅಯ್ಯೋ, ಮಾಡ್ತೀನಿ ಅಂತಿದ್ದಾಳಲ್ಲ ಅಜ್ಜಿ, ಚೆನ್ನಾಗ್ ಮಾಡ್ತಾಳೇನೋ, ನೋಡೋಣ ಇರು. ಅಯ್ಯೋಳ್ ಪಿಂಡ, ಖಂಡಿತ ಮಾಡಲ್ಲ. ಚಿಕ್ಕಮ್ಮ, ನಾನ್ ಹೊರಗ್ ಹೋಗ್ ಬರ್ತೀನಿ. ಇರೇ ಒಂದ್ ನಿಮಿಷ. ನಿನ್ ಮಗಳು ಟೀ ಮಾಡ್ಕೊಂಡ್ ಬರ್ತೀನಿ ಅಂತ ಅಡ್ಗೆ ಮನೆಗ್ ಹೋಗಿದ್ದಾಳೆ. ಅದನ್ ಕುಡ್ದು ನಾವಿಬ್ರೇ ಬಲಿಪಶು ಆಗ್ಬೇಕಾ? ನೀನು ಸ್ವಲ್ಪ ಕುಡಿಬೇಕು. ಬಾ ಕೂತ್ಕೋ. ಓವರ್ ಆಕ್ಷನ್ ಮಾಡಿ ಬಿಲ್ಡಪ್ ಕೊಟ್ ಬಂದಿದ್ದೀನಿ. ಮಾಮೂಲಿ ಟೀ ಮಾಡೋಕೆ ಬರಲ್ಲ, ಮಸಾಲಾ ಟೀ ಹೇಗ್ ಮಾಡ್ಲಿ? ಐಡಿಯಾ. ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ರಾಯ್ತು. ಬಿರಿಯಾನಿಗೆ ಅಷ್ಟೊಂದು ಟೇಸ್ಟ್ ಬರುತ್ತೆ ಅಂದ್ರೆ ಟೀಗೂ ಇದೇ ಮಸಾಲ ಹಾಕ್ಬೇಕು ಅನ್ಸುತ್ತೆ. ಎಸ್.
ನಿನ್ ಮಗಳು ಮಸಾಲಾ ಟೀ ಬೊಂಬಾಟಾಗಿ ಮಾಡ್ತಿದ್ದಾಳೆ ಅನ್ಸತ್ತೆ. ಘಮ ಘಮ ವಾಸನೆ ಬರ್ತಿದೆ. ಆಹಾ, ಟೀ ಸಖತ್ತಾಗಿದೆ. ಆಹಾ, ಸೂಪರ್ ಆಗಿದೆ. 4 ಕಪ್ ಟೀ ಮಾಡಕ್ಕೆ ಇಷ್ಟೊದ್ ಬೇಕಾ? ವಾವ್, ಬೆಳ್ಬೆಳಿಗ್ಗೆ ಕಿಚನ್ ಇಂದ ಇಂಥ ಅದ್ಭುತವಾದ ವಾಸನೆ ಬರ್ತಿದ್ಯಲ್ಲ. ಅದಾ ನಿನ್ ತಂಗಿ ಟೀ ಮಾಡ್ತೀನಿ ಅಂತ ಹೋಗಿದ್ದಾಳೆ. ನೇಹ ಟೀನಾ? ಪ್ರಿಯಾ, ನಾವು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬರೋಣ. ಸ್ವಲ್ಪ ಮಟ್ಟಿಗೆ ನಿನ್ ಮೈಂಡು ಕೂಡ ಫ್ರೆಶ್ ಆಗುತ್ತೆ. ಬೇಡ ಪತಿರಾಯ್ರೆ, ನಾನಿವಾಗ ಎಲ್ಗೂ ಬರಲ್ಲ. ಟನ್ ಟೀ ರೆಡಿ. ಅಜ್ಜಿ ತಗೊಳ್ಳಿ. ಮಮ್ಮಿ ತಗೊಳ್ಳಿ ಅದ್ಗೆ. ಅದೇನು ಎಲ್ರೂ ಹಾಗೆ ಮುಖ ಮುಖ ನೋಡ್ಕೋತಿದ್ದೀರಾ? ಕುಡ್ದು ಟೇಸ್ಟ್ ಹೇಗಿದೆ ಅಂತ ಹೇಳಿ. ಥು, ಇದಕ್ಕೇನೇನ್ ಹಾಕಿದ್ಯೆ? ಇಷ್ಟು ದರಿದ್ರವಾಗಿದೆ. ಎಲ್ರೂ ಹಾಕೋದೇ ಹಾಕಿದ್ದೆ. ಬಿರಿಯಾನಿ ಮಸಾಲ ಹಾಕಿದ್ದೆ. ಬಿರಿಯಾನಿ ಮಸಾಲ ಹಾಕಿದ್ಯಾ? ಟೀಗ್ ಯಾರಾದ್ರೂ ಬಿರಿಯಾನಿ ಮಸಾಲ ಹಾಕ್ತಾರೇನೆ ದಂಡಪಿಂಡ? ಅದ್ರ ಮೇಲೆ ಬಿರಿಯಾನಿ ಅಂತ ಬರ್ದಿರ್ತಾರಲ್ವೇನೆ? ಮಸಾಲ ಅಂತ ಬರ್ದಿದಾರಲ್ಲ. ಹಾ, ನನ್ ಬಂಗಾರ. ಅಡ್ಗೆ ಮಾಡೋದ್ರಲ್ಲಿ ನಾನೇ ದೊಡ್ಡ ಪೆದ್ಗುಂಡಿ ಅಂದ್ರೆ ನೀನ್ ನನ್ಗಿಂತ ದೊಡ್ಡ ಪೆದ್ಗುಂಡಿ ತರ ಇದ್ಯಾ. ಅಮ್ಮ ಪ್ರಿಯಾ, ನೀನ್ ಹೀಗ್ ನಗ್ನಗ್ತಾ ಇದ್ರೆ ನೋಡಕ್ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನೀನ್ ಯಾವಾಗ್ಲೂ ಹೀಗೆ ಇರ್ಬೇಕಮ್ಮ. ಪ್ರಿಯಾ ಏನಾದ್ರೂ ಕೆಲಸ ಶುರು ಮಾಡಿದ್ರೆ ಆದಷ್ಟು ಬೇಗ ಮೊದ್ಲಿನ ತರ ಆಗ್ತಾಳೆ. ಹೌದು ಕಣೆ, ಅವಳು ಇದಕ್ ಮುಂಚೆ ನರ್ಸರಿಯಲ್ಲಿ ಕೆಲಸ ಮಾಡ್ತಿದ್ಲಂತಲ್ಲ. ಲೋ ಅಮರ್, ನೀನ್ ಮತ್ತೆ ಪ್ರಿಯಾನ ಅದೇ ಕೆಲ್ಸಕ್ಕೆ ಸೇರ್ಸೋ. ಕೆಲ್ಸದಲ್ಲಿ ಮುಳುಗಿ ನೋವೆಲ್ಲ ಮರೀತಾಳೆ. ಸರಿ ಅಜ್ಜಿ, ಹಾಗೆ ಮಾಡ್ತೀನಿ. ಸರಿ ಪುಟ್ಟ. ಹೇಳಿ ನಿಶ್ಚಯ್ ಅವರೇ. ಹೊರಟ್ರಾ ಸರ್? ಹಾ, ಇನ್ನೊಂದು 5 ನಿಮಿಷದಲ್ಲಿ ಹೊರಡ್ತೀನಿ. ಒಂದ್ಸಲ ಅಡ್ರೆಸ್ ಹೇಳ್ತೀರಾ ನಂಗೆ? ರೋಡ್ ನಂಬರ್ 10, ಹಾ, ಸ್ಟ್ರೀಟ್ ನಂಬರ್ 7, ಓಕೆ. ಸದಾಶಿವ ನಗರ, ಮೇನ್ ರೋಡ್ 7th ಕ್ರಾಸ್, ಸದಾಶಿವ ನಗರ್. ಓಕೆ, ಸರಿ ಸರಿ, 2 ನಿಮಿಷದಲ್ಲಿ ಹೊರಡ್ತಾ ಇದ್ದೀನಿ. ಕೈಲಾಶ್ ಅವ್ರೆ, ಕಾಫಿ. ನೀನ್ ಯಾವಾಗ ಬಂದೆ? ಇವತ್ ಬೆಳಿಗ್ಗೆನೆ ಬಂದೆ. ಕಾಫಿ ತಗೊಳ್ಳಿ. ನಂಗೆ ಬೇಡ. ನಿಮ್ ಕೋಪ ನನ್ ಮೇಲ್ ತಾನೆ. ಈ ಕಾಫಿ ಏನ್ ತಪ್ಪು ಮಾಡಿದೆ? ತಂದಿರೋ ನೀನೇ ತಾನೆ. ಅತ್ತೆನೆ ಕೊಡು ಅಂದಿತ್ತು. ಅಮ್ಮ ಹೇಳಿದ್ರು ಅಂದ್ರೆ ಕಾಫಿ ತಗೋತೀನಿ ಅನ್ಕೊಂಡ್ಯಾ? ನಾನಂತೂ ಇರೋ ವಿಷಯ ಹೇಳ್ತಿದ್ದೀನಿ. ಕಾಫಿ ತಗೊಳ್ಳಿ. ಬೇಡ ಅಂದೆ ತಾನೆ.
ಪ್ಲೀಸ್ ಪ್ಲೀಸ್. ಅಯ್ಯೋ, ಸಾರಿ ರೀ. ಏನ್ ಸಾರಿ? ನೋಡ್ಕೋಬೇಕು ತಾನೆ. ಅಯ್ಯೋ, ಅಮ್ಮ, ರಾಧಿಕನ್ನ ಸಿಕ್ಕಾಕ್ಸೋ ಅವಕಾಶ ಸಿಕ್ಕಿದೆ. 1 ನಿಮಿಷ ಬಂದೇ ಇರು. ಅಮ್ಮ, ಭಾವ ಯಾವುದೋ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ನ ಮನೆನೇ ಬಿಟ್ಟು ಹೋಗ್ತಾನೆ ನೋಡು. ಅದನ್ನ ಬ್ಯಾಗಲ್ಲಿ ಇಟ್ಟಿದ್ದು ರಾಧಿಕನೇ ಆಗಿರೋದ್ರಿಂದ ಭಾವನ ಹತ್ರ ಒಳ್ಳೆಯವಳು ಅನ್ಸ್ಕೊಳಕ್ಕೆ ಅವಳೇ ಡ್ರಾಮಾ ಆಡಿದ್ಲು ಅಂತ ನಾವೊಂದು ಕತೆ ಸೃಷ್ಟಿ ಮಾಡಿ ಭಾವನ ಮನಸ್ಸಲ್ಲಿ ರಾಧಿಕಾ ಮೇಲೆ ಇನ್ನು ಸ್ವಲ್ಪ ಕೋಪ ಬರಿಸ್ಬೇಕು. ಹಾ, ಹೊರಡ್ತಾ ಇದ್ದೀನಿ. ಎಕ್ಸ್ಕ್ಯೂಸ್ ಮೀ, ಏನ್ ಬೇಕಿತ್ತು ಸ್ವಾಮಿ? ಒಂದು ಮಲ್ಗೆ ಗಿಡ, 2 ಗುಲಾಬಿ ಗಿಡ, ಹಾ, 1 ನಂದಿ ಬಟ್ಲು ಗಿಡ ಬೇಕಿತ್ತು. ಓ, ಗಿಡ ಬೇಕಿತ್ತಾ? ಬನ್ನಿ ಬನ್ನಿ ಬನ್ನಿ. ಬನ್ನಿ. ನಿಮ್ಗೇನ್ ಬೇಕಿತ್ತು? ನಿಮ್ ಓನರ್ ಬೇಕಿತ್ತು. ಹಾ, ನಮ್ಮ ಮನೆ ಓನರು ಅವ್ರ ಮನೇಲಿ ಇರ್ತಾನೆ. ಇಲ್ಲಲ್ಲ ಬಾಸು, ನಿಮ್ ಮನೆ ಓನರ್ ಹತ್ರ ನಮ್ಗೇನ್ ಕೆಲ್ಸ? ನರ್ಸರಿ ಓನರ್ ಬೇಕಿತ್ತು. ಓ, ಸಾರಿ. ಅಲ್ಲಿದ್ದಾರೆ ನೋಡಿ. ನಡಿ. ನಿಮ್ಗೇನ್ ಬೇಕು ಅಂತ ಹೇಳಲೇ ಇಲ್ವಲ್ಲ? ಈಗ ತಾನೇ ಹೇಳದ್ನಲ್ಲಯ್ಯ ಯಾವ್ಯಾವ ಗಿಡ ಬೇಕು ಅಂತ. ಹೇಳಿದ್ರಾ? ಯಾವಾಗ ಹೇಳಿದ್ರಿ ಸರ್? ನಿಂಗೇನು ಮರವಿನ ಕಾಯಿಲೆ ಇದೆಯಾ? 1 ಮಲ್ಗೆ ಗಿಡ, 2 ಗುಲಾಬಿ ಗಿಡ, 1 ನಂದಿ ಬಟ್ಲು ಗಿಡ ಬೇಕು ಅಂತ ಹೇಳಿದ್ನಲ್ಲ. ಓ, ಹೇಳಿದ್ರಾ? ಬನ್ನಿ ಬನ್ನಿ ಬನ್ನಿ. ಹಾ, ನಡಿ. ನಮಸ್ಕಾರ ಅಮ್ಮ, ಹೇಗಿದ್ಯಾ? ನಿಮ್ ತಂದೆ ಈಗ ಹೇಗಿದ್ದಾರೆ? ಪ್ರಿಯಾ ಅವ್ರ ತಂದೆ ಸ್ವಲ್ಪ ದಿನದ ಹಿಂದೆ ತೀರ್ಕೊಂಡ್ರು ಸರ್. ಸಾರಿ ನಮ್ಮ ಪ್ರಿಯಾ. ನೀನಿಲ್ಲಿ ಕೆಲಸ ಮಾಡುವಾಗ ಫ್ರೀ ಟೈಮಲ್ಲೆಲ್ಲ ಯಾವಾಗಲೂ ನಿಮ್ಮ ತಂದೆಯವ್ರ ಬಗ್ಗೆ ಹೇಳ್ತಿದ್ದೆ.
ನಿಂಗೆ ಆತ್ಮಬಲ ಕೊಡ್ಲಿ ಅಂತ ನಾನು ಆ ಭಗವಂತನ್ ಕೇಳ್ಕೊತೀನಮ್ಮ.